ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ, ಚಳಿಗಾಲದಲ್ಲಿ ಪ್ರತಿಯೊಬ್ಬರು ತಿನ್ನಲೇಬೇಕಾಗಿರುವಂಥ ಆರೋಗ್ಯಕರವಾಗಿರುವಂಥ ಶಕ್ತಿಯುತವಾದಂಥ ಸೀಸಮ್ ಲಡ್ಡು. ಇದನ್ನು ಒಂದು ಸಾರಿ ನೀವು ಮಾಡಿಟ್ಕೊಂಡು ಚಳಿಗಾಲ ಹೋಗುವವರೆಗೆ ಪ್ರತಿದಿನ ಒಂದು ತಿಂದರೆ ನಮಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಇದು ಅಂತಂದರೆ, ನಮ್ಮ ಚಳಿಗಾಲದಲ್ಲಿ ಬರುವಂಥ ಸಮಸ್ಯೆ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ಕಾಲು ಒಟ್ಟಿಡೋದು, ಕೈ ಒಟ್ಟಿಡೋದು, ನರ ಹಿಡ್ಕೋತಿರ್ತಾವ್ರಿ. ಚಳಿಗಾಲಕ್ಕೆ ನಮ್ಮ ಮೈ ಕೈಯೆಲ್ಲ ಪುಟ್ಟಿ ಹಣ್ಣು ಬಿರ್ದಂಗೆ ಬಿರಿತಿರ್ತೈತಿ, ಮತ್ತು ರಕ್ತ ಹೆಪ್ಪಗಟ್ಟತಿರ್ತೈತಿ ರೀ. ಅದೆಲ್ಲನೂ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಒಂದು ಲಡ್ಡುದೊಳಗೆ ಐತ್ರಿ. ದಿನ ಒಂದೇ ಲಡ್ಡು ತಿನ್ಕೊತ ಬರ್ರಿ. ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕ್ರಿ, ಆರಾಮಾಗಿ ಚಳಿಗಾಲ ಹೋಗುವವರೆಗೆ ನಾವು ತಿನ್ಬೋದು. ಈಗ ನೋಡ್ರಿ, ಇದು ನೋಡೋಕೆ ಅಷ್ಟೇ ಅಲ್ರಿ, ತಿನ್ನೋಕ್ಕೂ ರುಚಿ ಇರ್ತೈತೆ ರೀ. ಹಾಗೆ ಅಷ್ಟೇ ನಮಗೆ ಶಕ್ತಿಯುತವಾದಂಥ ಪೌಷ್ಟಿಕ ಆದಂಥ ಆಹಾರ ಬಂಧುಗಳೇ. ಓಪನ್ ಮಾಡಿ ಕೂಡ ನಾನು ತೋರಿಸಿದೆ ನೋಡ್ರಿ, ನಿಮಗೆ ಸಖತ್ತಾಗಿರುತ್ತೆ ಬಂಧುಗಳೇ. ನೀವು ತಿಂತಾ ಇದ್ರಿ ಇನ್ನು ತಿನ್ನಬೇಕು ಅನ್ಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನೋಡ್ರಿ, ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡು ಅದರಲ್ಲಿ 2 ಕಪ್ಪಿನಷ್ಟು ಎಳ್ಳನ್ನು ಹಾಕ್ಕೊಂಡೆ ಬಂಧುಗಳೇ. ಎಳ್ಳು ಆಗಲಿಕ್ಕೆ ಟೈಮ್ ಏನು ಜಾಸ್ತಿ ತೊಗೊಳ್ಳಲ್ಲ, ಹಾಗಾಗಿ ನಾವು ಸ್ವಲ್ಪ ಹುಷಾರವಾಗಿ ಫ್ರೈ ಮಾಡ್ಕೋಬೇಕು. ಎಳ್ಳನ್ನು ಸೀದಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಫ್ಲೇಮನ್ನು ಲೋನಲ್ಲಿಟ್ಕೊಂಡು, ಫುಲ್ಲು ಲೋನಲ್ಲಿಟ್ಕೊಂಡು ಚೆನ್ನಾಗಿ ನಾವು ಕೈ ಬಿಡ್ದೇ ಹೀಗೆ ಹುರಿಬೇಕು ಬಂಧುಗಳೇ. ಇಲ್ಲಿ ನೋಡ್ರಿ, ಇವಾಗ ಚಟ ಅಂತ ಸೌಂಡ್ ಕೇಳ್ತಾ ಇದೆ ಅಲ್ವಾ ನಿಮಗೆ. ನಮ್ಮದು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಷ್ಟೇ ಟೈಮ್ ತೊಗೊಂಡೈತ್ರಿ. ನಾವು ಏನಾದರೂ ದೊಡ್ಡ ಪಾತ್ರೆ ಇಟ್ಟು ಹುರಿದ್ವಿ ಅಂದರೆ ಇಷ್ಟು ಟೈಮ್ ತೊಗೊಳ್ಳಲ್ಲ. ನಾವು ಹಾಕ್ತೇನೆ ಚಟಪಟ ಅಂತ ಸೌಂಡ್ ಚಾಲೂ ಆಗಿಬಿಡ್ತೈತ್ರಿ ಅದು. ಈಗ ನೋಡ್ರಿ, ಎಲ್ಲ ಚೆನ್ನಾಗಿ ನಮ್ಮದು ಎಳ್ಳು ಅನ್ನೋದು ಫ್ರೈ ಆಯಿತು. ಈಗ ಅದೇ ಜಳಕ್ಕೆ ನೋಡ್ರಿ ಹೆಂಗೆ ಚಟಪಟ ಅನ್ನಕತ್ತಾವೆ. ನಮ್ಮ ಪಾತ್ರೆ ಜಳ ಇರುತ್ತಲ್ರಿ, ನೀವು ಚಟಪಟ ಅಂತ ಸೌಂಡ್ ಜಾಸ್ತಿ ಬರಾಕತ್ತು ಅಂದ್ರೆ ಇಮ್ಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡ್ಕೊರಿ, ಅಂದರೆ ಸೀದಲ್ರಿ ಅವು. ನಾವು ಪೂರ್ತಿ ಕಂಪ್ಲೀಟಾಗಿ ನಾವು ಚಟಪಟ ಅನ್ನೋದು ನಿಂತ ಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಸೀದು ಬಿಡ್ತಾವ್ರಿ ಅವು. ಈಗ ಅದೇ ಪಾತ್ರೆಯಲ್ಲಿನೇ ಇದನ್ನು ಕಡಲೆ ಬೀಜ, ಕೆಲವರು ಶೇಂಗಾ ಅಂತಾರೆ, ಕೆಲವರು ಕಡಲೆ ಬೀಜ ಅಂತಾರೆ, ಅದನ್ನು ಕೂಡ 2 ಕಪ್ಪಿನಷ್ಟು ಇದನ್ನು ಕೂಡ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಾಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಎಳ್ಳಿನಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಅಂದ್ರೆ ಭಾಳ ಜಾಸ್ತಿ ತೊಗೊಳಲ್ರಿ. ಎಳ್ಳು ಹುರಿದು ಭಾಳ ಬೇಗನೆ ಆಗುತ್ತೆ, ಇದು ಸ್ವಲ್ಪ ಟೈಮ್ ತೊಗೋತತ್ರಿ. ಹಂಗಂಥೇಳಿ ಹೈ ಫ್ಲೇಮ್ ಇಟ್ಟು ಹುರಿಯೋಕೆ ಹೋಗಬೇಡ್ರಿ. ನೀವು ಹೈ ಫ್ಲೇಮ್ ಇಟ್ಟು ಹುರಿದ್ರೆ ಮ್ಯಾಲೆ ಕಪ್ಪಾಗಿಬಿಡದತ್ರ, ಒಳಗೆ ಚಲೋತ್ನಂಗೆ ಫ್ರೈ ಆಗೋದಿಲ್ಲ ರೀ. ನಮಗೆ ಚಲೋತ್ನಂಗೆ ಫ್ರೈ ಆಗಿಲ್ಲ ಅಂದ್ರೆ ನಮ್ಮ ಲಡ್ಡು ಅನ್ನೋದು ಟೇಸ್ಟು ಬರೋಂಗಿಲ್ಲ ರೀ. ಹಾಗಾಗಿ ನೀವು ಚಲೋತ್ನಂಗನ ಓಪಿಕೆಯಿಂದ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಗರಿ ಆಗುವಂಗೆ ಹೊಬ್ಬಡ್ಡ ಬರುವಂಗೆ ಹುರ್ಕೊಳ್ರಿ. ಈಗ ನೋಡಿರಿ, ಚೆನ್ನಾಗಿ ನಮ್ಮ ಚಟಪಟ ಅನ್ನಕತ್ತೈತ್ರೆ. ನಮಗೆ ಮ್ಯಾಲಿನ ಸಿಪ್ಪೆ ಕೂಡ ಬಿಚ್ಚಾಕತ್ತೈತೆ ನೋಡಿರಿ. ಈಗ ನೋಡಿರಿ, ಪರ್ಫೆಕ್ಟಾಗಿ ನಮ್ಮದೆಲ್ಲ ಹೊಂಬಣ್ಣ ಬಂತು. ಕಲರ್ಫುಲ್ ಚೇಂಜ್ ಆಗೈತೆ ಹೋದಿಲ್ಲ ರೀ, ಕಾಣಕತ್ತೈತೆ ಹೋದಿಲ್ಲ ರೀ ನಿಮ್ಗೆ. ಈ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ರಿ. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟಿ ಒಳಗೆ ಹಾಕ್ಕೊಳ್ಳೋಣ್ರಿ. ಇದನ್ನು ಕೂಡ ಕಂಪ್ಲೀಟಾಗಿ ನಮ್ಗೆ ತಣ್ಣಗಾಗ್ಬೇಕು ರೀ. ಅಷ್ಟರೊಳಗಾಗಿ ಮುಂದಿನ ಪ್ರೊಸೀಜರ್ ಏನೈತಂತ ನೋಡೋಣ ಬರ್ರಿ. ಈಗ ಕೊಬ್ಬರಿ ರೀ, 1 ಗಿಟಾಗ ಕೊಬ್ಬರಿ ತೊಗೊಂಡೀನಿ ರೀ ನಾನು. ಇದನ್ನು ಮ್ಯಾಲಿನ ಸಿಪ್ಪೆನೆಲ್ಲ ತೆಗೆದು ಒಳಗಡೆಗೆ ಹೆಂಗೆ ಬೆಳ್ಳಗೈತ್ರಿ ಹಂಗೆ ಬೆಳ್ಳಗೆ ಮಾಡ್ಕೊಳ್ಳೋಣ್ರಿ ಇದನ್ನು. ಈಗ ನೋಡ್ರಿ, ಮೊದಲು ಸ್ವಲ್ಪ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಆಮೇಲೆ ಸ್ವಲ್ಪ ತಕ್ಕೊಂಡ ಮೇಲೆ ಪಟ ತೆಗಿಬೋದು ರೀ ನಾವು. ನೋಡ್ರಿ ಎಷ್ಟು ಆರಾಮಾಗಿ ಬರ್ತೈತೆ ನಮ್ಮ ಮ್ಯಾಲಿನ ಸಿಪ್ಪೆ. ಫಸ್ಟ್ ಒಂದು ಕಡೆ ಎದ್ದೇಳಬೇಕು, 1-2 ಕಡೆ ಎದ್ದೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಈಗ ಆಮೇಲೆ ಎದ್ದ ಮೇಲೆ ಏನೋ ಗ್ರಿಪ್ ಆಗತ್ತೆ ರೀ ನಮಗೆ, ಅದಕ್ಕೆ ತೆಗ್ಯಾಕೆ ಆರಾಮಾಗಿ ಈಸಿಯಾಗಿ ನಾವು ತೆಗಿಬೋದು. ಈಗ ನೋಡ್ರಿ, ಸೆಕೆಂಡ್ನೊಳಗೆ ನಾವು ಇದು ಪೂರಾ ಮ್ಯಾಲಿನ ಸಿಪ್ಪೆಯನ್ನೆಲ್ಲ ತೆಗೆದಾಯ್ತು ರೀ. ಹಿಂಗೆ ಕೊಬ್ಬರಿ ಮ್ಯಾಲಿನ ಸಿಪ್ಪೆ ತೆಗೆದ್ರಿಂದ ಟೇಸ್ಟೂ ಚೆನ್ನಾಗಿರ್ತೈತೆ, ಹಾಗೆ ನೋಡ್ಲಿಕ್ಕೆ ಕೂಡ ಸುಂದರವಾಗಿರ್ತೈತೆ ಅಂತ ಅಷ್ಟೇ ರೀ. ಇದನ್ನು ತೆಗಿಯೋದು ನಾವು. ಇದನ್ನು ಚೆಲ್ಲಿಕ್ಕೆ ಹೋಗಬೇಡ್ರೆ, ನೀವು ಸಾರು ಮಾಡಬೇಕಾದ್ರೆ, ಪಲ್ಯ ಮಾಡಬೇಕಾದ್ರೆ ಮಸಾಲೆ ಜೊತೆಗೆ ಹಾಕ್ಕೊಳ್ರಿ. ಇದನ್ನು ಇವಾಗ ತುರ್ಕೊಳ್ಳೋಣ್ರಿ. ಆದಷ್ಟು ನೀವು ತುರುಮಣಿ ಸಣ್ಣದ್ರಲ್ಲಿ ತಿಳ್ಕೊರಿ, ಇಲ್ಲಾಂದ್ರೆ ಕಟ್ ಮಾಡಿ ಮಿಕ್ಸಿಗೆ ಕೂಡ ಹಾಕೋಬಹುದು. ನಂದು ಇದು ತುರುಮಣಿ ಸಣ್ಣಾಗತ್ತೆ, ಭಾಳ ನೈಸ್ ಆಗತ್ತೆ, ಹಾಗಾಗಿ ನಾನು ತುರ್ಕೊಳಕತ್ತೀನಿ ರೀ. ನೀವು ಡೈರೆಕ್ಟಾಗಿ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಕೂಡ ಮಾಡ್ಕೋಬೋದು ರೀ. ಸಿಲೆಕ್ಷನ್ ನಿಮ್ಗೆ ಬಿಟ್ಟಿದ್ರಿ. ನಿಮ್ಮ ಹತ್ರ ಇಷ್ಟು ಸಣ್ಣ ತುರುಮಣಿ ಇಲ್ಲ ಅಂದ್ರೆ ನೀವು ಈಸಿಯಾಗಿ ಹಂಗೆ ಕೂಡ ಮಾಡ್ಕೋಬೋದು. ನೋಡಿರಿ, ನಮ್ದು ಎಷ್ಟು ನೈಸ್ ಆಗೈತೆ ನೋಡ್ರಿ. ನಮ್ಮದು ಸೇಮ್ ಮಿಕ್ಸಿಗೆ ಹಾಕಿದ್ಕಿಂತ ನೈಸ್ ಆಗೈತೆ ರೀ ನಮ್ದು ಇದು. ನೋಡಿರಿ, ಈ ರೆಡಿಮೇಡ್ ಪೌಡ್ರ್ ಬರ್ತೈತಲ್ರಿ ನಮ್ಮ ಕೋಕೋನಟ್ ಪೌಡ್ರ್ ಅಂಥೇಳಿ, ಹಂಗೈತೆ ನೋಡಿರಿ. ಆದ್ರೆ ರೆಡಿಮೇಡ್ ಕೋಕೋನಟ್ ಪೌಡ್ರ್ನಾಗ ಪವರ್ ಇರೋಂಗಿಲ್ಲ ರೀ, ನಮ್ದೊಳಗೆ ಫುಲ್ ಪವರ್ ಇರ್ತೈತಿ.
ಈ ಶೇಂಗಾ ಎಲ್ಲನೂ ತಣ್ಣಗಾಗೈತ್ರೆ ಸಿಪ್ಪಿ ಬಿಚ್ಕೊಂಡು ಬಂದೇನಿ ರೀ. ಅವನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ ರೀ. ಈಗ ನಾವು ಬೆಲ್ಲ ತೊಗೊಂಡಿದ್ದಿತ್ತಲ್ರಿ, ಆ ಬೆಲ್ಲ ಎಲ್ಲನೂ ನಾನಿಲ್ಲೇ ಕುಟ್ಟಿ ಪುಡಿ ಮಾಡ್ಕೊಂಡೀನಿ ರೀ. ಈಗ ನಾವು 2 ಕಪ್ಪ ಎಳ್ಳು, 2 ಕಪ್ಪ ಶೇಂಗಾ, 1 ಕಪ್ಪ ಕೊಬ್ಬರಿ ತೊಗೊಂಡು ಹೋದಿಲ್ರಿ. ಈಗ ಏನೈತ್ರಿ, ನಾವು ಕೊಬ್ಬರಿ ಬಿಟ್ಟು 4 ಕಪ್ಪಿನಷ್ಟು ಬೆಲ್ಲನ ಹಾಕೋಬೇಕ್ರಿ. ಇದ್ರಾಗ ನೋಡ್ರಿ ಶುಂಠಿನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂತೀನ್ರಿ, ಗಟ್ಟಿ ಇರ್ತದೆ ಅದು. 4 ಏಲಕ್ಕಿನ ಹಂಗೆ ಹಾಕ್ಕೊಂಡಿನಿ ರೀ. ಇದನ್ನ ಇವಾಗ ರಿವರ್ಸ್ ಪಲ್ಸ್ನೊಳಗೆ ತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಡು ಬರೋಣ್ರಿ. ಈಗ ನೋಡ್ರಿ ನಾವೇ ಗ್ರ್ಯಾಂಡ್ ಮಾಡಿಕೊಂಡು ಬಂದೀವಿ. ಇಷ್ಟು ತರಿಯಾಗಿರಲಿ ರೀ. ನಮ್ಮ ಪೂರ್ತಿ ನುಣ್ಣಗೆ ಪೌಡ್ರ್ ಹಿಟ್ಟಿನಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಹಿಂಗೆ ಇರ್ಬೇಕ್ರಿ. ಅಂದ್ರೆ ನಮ್ಮ ತಿಂತಾ ಇರ್ಬೇಕಾದ್ರೆ ನಮ್ಮ ನಡಕ ಶೇಂಗಾ ಪೀಸ್ ಅನ್ನೋದು ಸಿಗ್ಬೇಕ್ರಿ ನಮಗೆ. ಅಂದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತೆ ರೀ. ನಾವು ಅಗದು ತಿಂತೀವಲ್ರಿ, ನಮ್ಮ ಲಾಲ ರಸದ ಜೊತೆಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತೆ. ಹಿಂಗೆ ತಿನ್ನೋದ್ರಿಂದ ನೋಡ್ರಿ ನಮಗೆ ಶಕ್ತಿಗೂ ಜಾಸ್ತಿ ಬರ್ತೈತೆ ರೀ. ಈಗ ಎಳ್ಳು ತಣ್ಣಗಾಗೈತ್ರಿ, ಅದನ್ನು ಕೂಡ ಇದ್ರೊಳಗೆ ಹಾಕೊಳಕತ್ತಿ ನೋಡ್ರಿ. ಹಾಕ್ಕೊಂಡು ನಾವಿವಾಗ ಬೆಲ್ಲ ತೊಗೊಂಡಿವಲ್ರಿ, ಆ ಬೆಲ್ಲನೂ ಹಾಕ್ಕೊಳಕತ್ತೀನಿ ರೀ. ಅದಕ್ಕೆ 2 ಕಪ್ ಬೆಲ್ಲ ರೀ, ಇದಕ್ಕೆ 2 ಕಪ್ ಬೆಲ್ಲ. ಟೋಟಲ್ಲಾಗಿ ನಾವು 4 ಕಪ್ಪ ಶೇಂಗಾ ಎಳ್ಳು ಕೂಡ ಐತ್ರಿ, 4 ಕಪ್ಪ ಬೆಲ್ಲ ಐತ್ರಿ. ಸರಿಸಮಾನವಾಗಿ ನೀವು ಎಷ್ಟು ತೊಗೊಂಡ್ರಿ ಅಷ್ಟು ಬೆಲ್ಲ ಹಾಕ್ರಿ. ಹಾಕಿ ಇದನ್ನು ಸೇಮ್ ರೀ, ಇದು ಕೂಡ ಹಂಗನ ಸ್ವಲ್ಪ ತರಿಯಾಗಿ ರುಬ್ಕೊಂಡ ಬರೋಣ್ರಿ. ಇದನ್ನು ಈಗ ಅದು ಭಾಳ ಆತ್ರಿ ಕ್ವಾಂಟಿಟಿ, ಮಿಕ್ಸಿ ತಿರುಗಲಿಲ್ಲ ರೀ. ಹಾಗಾಗಿ ನಾನು 2 ಸಾರಿ ಮಾಡ್ಕೊಳಕಂತೇಳಿ ಅರ್ಧ ತೆಗ್ದೇನ್ರಿ, ಅರ್ಧ ನಾನು ಇದ್ರೊಳಗೆ ಗ್ರ್ಯಾಂಡ್ ಮಾಡ್ಕೊಂಡೀನಿ ರೀ. ನಿಮ್ಗೆ ಏನರ ಬೆಲ್ಲ ಜಾಸ್ತಿ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ ನೀವು ಹಾಕೋಬೋದು ರೀ. ಈಗ ಇನ್ನು ಅರ್ಧ ತೆಗ್ದಿದ್ನಲ್ರಿ, ನಾನು ಅರ್ಧ ಗ್ರ್ಯಾಂಡ್ ಮಾಡ್ಕೊಂಡೀನಿ ರೀ. ಅದು ಮಿಕ್ಸಿ ತಿರುಗಲಿಲ್ಲ ರೀ ಅದು. ಹಾಗಾಗಿ ಮತ್ತು ಅರ್ಧ ತಕ್ಕೊಂಡು ಅರ್ಧ ಹಾಕ್ಕೊಂಡೀನಿ ರೀ. ನಾವೇನ ಹಂಗನ ಮಾಡಿದ್ವಿ ಅಂದ್ರೆ ಮಿಕ್ಸಿ ಖರಾಬ್ ಆಗಿಬಿಡ್ತೈತೆ ರೀ. ಅದಕ್ಕೆ ಕ್ವಾಂಟಿಟಿಯಲ್ಲಿ ಕಡಿಮೆನ ಹಾಕ್ಕೊಂಡು ನಾವು ಮಾಡ್ಕೋಬೇಕ್ರೆ ನಡಿತೈತಿ ಬಿಡು ಅಂದ್ಕೊಂಡು ಹಾಕ್ಕೊಂಡ್ರೆ ಅದು ತಿರುಗಲಿಲ್ಲ ರೀ ಅದು. ಈಗ ಇದು ಕೊಬ್ಬರಿ ತುರ್ಕೊಂಡಿದ್ವಲ್ರಿ, ಈಗ ಒಂದು ಸ್ವಲ್ಪ ಉಳಿಸಿ ಹಾಕೋತೀನಿ ರೀ. ಇದನ್ನು ಅದು ಉಷ್ಟು ಬಿದ್ದ ಬಿಡ್ತಾರೆ, ಒಂದಿಷ್ಟು ಹಾಕೋತೀನಿ ರೀ. ಇದನ್ನು ಸ್ವಲ್ಪ ತರಿಯಾಗಿನೇ ಗ್ರ್ಯಾಂಡ್ ಮಾಡಿಕೊಂಡು ಬರೋಣ್ರಿ. ಇದನ್ನು ನೋಡ್ರಿ ನಮ್ದೆಲ್ಲ ರೆಡಿ ಆತ್ರ. ಈಗ ಇದನ್ನೆಲ್ಲನೂ ಒಂದು ಅದೇ ತಟ್ಟಿಗೆ ಹಾಕ್ಕೊಳಕತ್ತೀನಿ ರೀ. ಈಗ ಇದು ಉಳಿಸಿದ್ನಲ್ರಿ ಕೊಬ್ಬರಿ, ಒಂದು ಅರ್ಧ ಹಾಕಿ ಅರ್ಧ ಉಳಿಸ್ತೀನಿ ರೀ. ಹಿಂಗೆ ಮ್ಯಾಲೆ ಹಾಕೋದ್ರಿಂದ ಏನಾಗತ್ತಂದ್ರೆ ನಾವು ಒಳಗೂ ಹಾಕಿವ್ರಿ, ಹಿಂಗೆ ಮ್ಯಾಲೂ ಹಾಕೋದ್ರಿಂದ ನಾವು ತಿನ್ಬೇಕಾದ್ರೆ ಭಾಳ ರುಚಿ ಇರ್ತೈತೆ ರೀ. ಇದು ನೋಡ್ರಿ ಕಾಮಧೇನು ತುಪ್ಪ ರೀ. ಇದು ಹೋಮ್ ಮೇಡ್ ತುಪ್ಪ ರೀ. ಇದು ಮನೆಯಲ್ಲಿ ತಯಾರು ಮಾಡುವಂಥ ತುಪ್ಪ ರೀ. ಇದು ಅದನ್ನು ನಾನು ಇವತ್ತು ಯೂಸ್ ಮಾಡಕತ್ತೀನಿ ರೀ. ನಮ್ಮನೆ ಬೆಣ್ಣೆ ಕಾಸಿದ ತುಪ್ಪ ಖಾಲಿ ಆಗೈತ್ರಿ, ಅದಕ್ಕೋಸ್ಕರ ನಾವು 90% ಆ ಬೆಣ್ಣೆನ ಕಾಸ್ತೀವಿ ರೀ. ಬೆಣ್ಣೆ ಖಾಲಿ ಆಯ್ತು ಅಂದಾಗ ಇದನ್ನು ಯೂಸ್ ಮಾಡ್ತೀವಿ ರೀ. ಈ ಪ್ಯಾಕಿಂಗ್ ಮಾತ್ರ ಪವರ್ಫುಲ್ ಐತ್ರಿ. ಇದು ನೋಡ್ರಿ ನಾವು ಓಪನ್ ಮಾಡಿದ್ರೆ ಓಪನ್ ಆಗೋಲ್ದ್ರಿ ಅದು. ನೋಡ್ರಿ ಇಲ್ಲಿ ನಾವು ಇದು ಕತ್ರಿ ತೊಗೊಂಡು ಓಪನ್ ಮಾಡಿದ್ರು ಕೂಡ ಓಪನ್ ಆಗೋಲ್ದ್ರಿ. ಅಷ್ಟು ಪರ್ಫೆಕ್ಟ್ ಪ್ಯಾಕಿಂಗ್ ಐತ್ರಿ. ಯಾಕಂದ್ರೆ ತುಪ್ಪ ಸೀಲ್ ಓಪನ್ ಆಗಬಾರ್ದು ಅಂದ್ಕೊಂಡು ಅಷ್ಟು ಪರ್ಫೆಕ್ಟ್ ಪ್ಯಾಕಿಂಗ್ ಮಾಡ್ಯಾರ್ರಿ. ಈಗ ಕಟ್ ಮಾಡಕತ್ತೀನಿ ನೋಡ್ರಿ ನಾನೀಗ. ನೋಡ್ರಿ ಒಳಗೆ ಮತ್ತೀಗ ಪ್ಲಾಸ್ಟಿಕ್ ಸೀಲ್ ಇರ್ತೈತಿ ರೀ. ಇದ್ರೊಳಗೆ ತುಪ್ಪ ಡ್ಯಾಮೇಜ್ ಆಗಬಾರ್ದಂತ ಅಷ್ಟೆಲ್ಲ ಪ್ಯಾಕಿಂಗ್ ಮಾಡಿ ಸೀಲ್ ಮಾಡ್ತಾರೆ ಇದನ್ನು. ಈಗ ಇದು ಭಾಳ ಐತ್ರಿ, ಇದು ಕಲ್ಸಾಕ ಬರೋದಿಲ್ಲ ರೀ. ಅದಕ್ಕೆ ನಾನು ಬೇರೆ ತಟ್ಟೆ ಒಳಗೆ ಒಂದಿಷ್ಟು ತೆಗೆದ ಒಂದಿಷ್ಟು ಇದ್ರೊಳಗೆ ಇಟ್ಕೊಂಡಿಡ್ರಿ. ಅದು ತಟ್ಟಿ ತುಂಬೈತಲ್ರಿ, ನಮಗೆ ರೆಡಿ ಮಾಡೋಕೆ ಬರೋದಿಲ್ಲ ರೀ. ಈಗ ಇದ್ರೊಳಗೆ ನೋಡ್ರಿ ಒಂದು 2 ಚಮಚದಷ್ಟು ತುಪ್ಪ ಹಾಕೊಂಡ್ರಿ. ಇದ್ರೊಳಗಿನ ತುಪ್ಪ ನೋಡ್ರಿ ನಮ್ದು ಇಷ್ಟು ಚಳಿ ಇದ್ರೂ ಸೂರ ನೀರು ಐತ್ರಿ. ತುಪ್ಪ ಗಟ್ಟಿಗೆ ಆಗಿಲ್ರಿ, ಅಂದ್ರೆ ಅಷ್ಟು ಚಲೋತ್ನಂಗೆ ಪ್ಯಾಕಿಂಗ್ ಐತ್ರಿ ಇದು. ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡಿ ಒಂಚೂರು ತುಪ್ಪ ಹೆಚ್ಚು ಕಮ್ಮಿ ಹಾಕೋರಿ, ಏನು ತೊಂದರೆ ಏನಿಲ್ಲ ರೀ. 2 ಸ್ಪೂನ್ ಹಾಕಬೇಕು, 1 ಸ್ಪೂನ್ ಹಾಕ್ಬೇಕಂತ ಏನಿಲ್ಲ ರೀ. ನಿಮಗೆ ಕಟ್ಟಾಕಿ ಬರುವಷ್ಟು ಹಾಕೋರಿ. ನಿಮಗೆ ತುಪ್ಪ ಬೇಡ ಅಂತಂದ್ರೆ ಹಂಗೆ ಕೂಡ ಮಾಡ್ಕೊಬೋದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಡ್ರಿ. ಇನ್ನೊಂದು ಸುತ್ತು ಜಾಸ್ತಿ ತಿರುಗಿಸ್ಕೊಡ್ರಿ ನೀವು. ಆದ್ರೆ ಸ್ವಲ್ಪ ಪೇಸ್ಟ್ ಆದಂಗೆ ಆಗ್ತೀರಿ ಅದು. ಅದಂದ್ರೆ ರುಚಿ ಬರೋಂಗಿಲ್ಲ ರೀ, ಅದು ಅಷ್ಟೇ ರೀ. ಅದಕ್ಕೋಸ್ಕರ ನಾವು ಹಿಂಗೆ ತರಿಯಾಗಿ ಮಾಡ್ಕೊಳ್ಳೋದ್ರಿ. ಇಲ್ಲಿ ನೋಡ್ರಿ ಹಿಂಗೆ ಆರಾಮಾಗಿ ನಾವು ಉಂಡೆ ಕಟ್ಬೋದು ರೀ. ಈಗ ಎಲ್ಲರೂ ಕಟ್ಬೋದು ರೀ. ಚಿಕ್ಕ ಮಕ್ಕಳು ಕೂಡ ಅದನ್ನು ಉಂಡಿಯಾಗಿ ಆರಾಮಾಗಿ ಕಟ್ಬೋದು ನೋಡ್ರಿ. ಇವಾಗ ಹಿಂಗೆ ನಾವು ಎಲ್ಲನೂ ರೆಡಿ ಮಾಡ್ಕೊಂಡು ಬರೋಣ್ರಿ. ಆರಾಮಾಗಿ ನೋಡ್ರಿ ನಾವು ಒಂದೇ ಕೈಯಿಂದ ಕಟ್ಟಾಕತ್ತೀವಿ ನೋಡ್ರಿ. ನಾವು 2 ಕೈಯಿಂದ ಪಟ 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 ಕಟ್ಬಿಡ್ತೀವ್ರಿ.
ಆ ಕೈಯಾಗ ಈ ಕೈಯಾಗ ಎರಡು ಹಿಡ್ಕೊಂಡು ಒಂದೊಂದು ಆ ಕಡೆ ಕೈಯಾಗ ಒಂದು ಈ ಕಡೆ ಕೈಯಾಗ ಒಂದು ಹಿಡ್ಕೊಂಡು ಕಟ್ಟಿಬಿಡ್ತೀವಿ ರೀ ನಾವು ಬಡ ಬಡ. ನೋಡಿರಿ ಎಲ್ಲನೂ ಹಿಂಗೆ ರೆಡಿ ಮಾಡಿಕೊಂಡು ಬಂದೀನಿ ರೀ. ಈಗ ನೋಡಿರಿ ನಮ್ಮ ಲಡ್ಡು ರೆಡಿ ಆತ್ರಿ. ಈಗ ಇದು ಅರ್ಧನೇ ಮಾಡ್ಕೊಂಡಿನ್ರ. ನಾನು ಇನ್ನೂ ಅರ್ಧ ಪೌಡ್ರ್ ಹಂಗೆ ಐತ್ರಲ್ಲಿ. ಇದು ಅರ್ಧ ತೋರ್ಸಾಕತ್ತೀನಿ ರೀ ನಾನು. ವಿಡಿಯೋ ಲೆಂತ್ ಆಗ್ತೈತಿ, ಟೈಮ್ ಭಾಳ ಆಗ್ತೈತೆ ಅಂತೇಳಿ ಈಗ ಅರ್ಧನ ತೋರ್ಸಾಕತ್ತೀನಿ ರೀ. ಇನ್ನೊಂದಿಷ್ಟು ಕೊಬ್ಬರಿ ಉಳಿಸ್ಕೊಂತೀನಲ್ರಿ ನಾನು. ಈ ಕೊಬ್ಬರಿ ಇದ್ರೊಳಗೆ ಹಾಕಿ ಸ್ವಲ್ಪ ಟ್ಯಾಪ್ ಮಾಡೋಣ್ರಿ. ಹಿಂಗೆ ಮಾಡೋದ್ರಿಂದ ನೋಡಿರಿ, ನಾವು ಮಿಕ್ಸಿ ಒಳಗೂ ಸ್ವಲ್ಪ ಕೊಬ್ಬರಿ ಹಾಕಿವ್ರಿ, ಮ್ಯಾಲೆ ಸ್ವಲ್ಪ ಕೊಬ್ಬರಿ ಹಾಕಿರಿ. ಇದ್ರ ಮ್ಯಾಲೆ ಸರ್ 3 ಸ್ಟೆಪ್ ಕೊಬ್ಬರಿ ಹಾಕೋದ್ರಿಂದ ಏನಾಗತ್ತೆ ರೀ, ತಿನ್ಬೇಕಾದ್ರೆ ಭಾಳ ಸಖತ್ ಟೇಸ್ಟ್ ಕೊಡ್ತೈತೆ ರೀ. ಇದು ಭಾಳ ಅಂದ್ರೆ ಭಾಳ ರುಚಿ ಐತ್ರಿ. ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ ನೋಡಿರಿ. ವಾವ್ ಹೆಂಗೈತೆ ನೋಡಿರಿ. ನೋಡ್ತಿದ್ರನೇ ನೀರು ಬರಾಕತ್ತಾವ್ರಿ. ಮೌತ್ ವಾಟ್ರಿಂಗ್ ಅಂತಲೇ ಹೇಳ್ಬೋದು ರೀ, ಅಷ್ಟು ರುಚಿ ಆಗೈತೆ ರೀ. ಈಗ ಹೇಳ್ತಾ ಇದ್ರೆ ನನ್ನ ಬಾಯಾಗ ನೀರ ಬರಾಕತ್ತಾವ್ರಿ. ಆಲ್ರೆಡಿ ನಾ ಈಗ ಕಟ್ಕಾಡ್ತಾನೆ ಒಂದು 2 ಲಡ್ಡು ತಿಂದ ಬಿಟ್ಟೀನಿ ರೀ. ನೋಡಿರಿ ಹೆಂಗೈತೆ ನೋಡಿರಿ. ಒಳಗೆ ನಮ್ಮದು ಸಖತ್ತಾಗಿರ್ತೈತಿ. ಟೇಸ್ಟ್ ಘಮ್ ಘಮ್ ಅಂತಿರ್ತೈತೆ ರೀ. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಐತ್ರಿ. ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ. ಪ್ರತಿದಿನ ನಾವು ಅದಕ್ಕೆ ಇದಕ್ಕೆ ಅಂಥೇಳಿ ವೇಸ್ಟ್ ಖರ್ಚು ಮಾಡೋ ಬದಲು ಇಂಥದ್ದೆಲ್ಲ ಆರೋಗ್ಯಕರವಾಗಿರೋದಕ್ಕೆ ನಾವು ದುಡ್ಡನ್ನು ಹಾಕಿದ್ರೆ ನಮ್ಗೆ ಆರೋಗ್ಯನೂ ಸಿಗುತ್ತೆ ರೀ, ರುಚಿಗೆ ರುಚಿನೂ ಇರುತ್ತೆ ರೀ. ನೋಡಿದ್ರೆ ಹೌದಿಲ್ಲ ರೀ ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತು ಹೌದಿಲ್ಲ ರೀ. ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ. ನಿಮಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ ಮಾಡಿ ಹಿಂಗೆ ನಾವು ಡಬ್ಬನಲ್ಲಿ ಹಾಕಿಟ್ವಿ ಅಂದ್ರೆ ಆರಾಮಾಗಿ ಪ್ರತಿದಿನ ನಾವು ಮಂದಿ ಎಲ್ಲ ತಿನ್ಬೋದು. ಈಜಿ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಈ ಲಡ್ಡು ರೆಸಿಪಿಯನ್ನು ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡಿರಿ, ಬಂಧು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ನಿಮ್ಗೇನಾದರೂ ಮತ್ತು ಬೇರೆ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ, ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ರೀ. ನೋಡಿರಿ ಸೂಪರ್ ಆಗಿರ್ತೀರಿ. ನಮ್ಮ ಬಾಕ್ಸ್ನೊಳಗೆ ಹೆಂಗೆ ಕಾಣಾಕತ್ತೈತೆ ನೋಡಿರಿ, ಹೌದಿಲ್ರಿ. ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ್ರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ